ಪಲ್ಟಿ ಹಾಕುತ್ತೆ ಸಾಯ್ತೀವಿ. ಆ ಲೆವೆಲ್ ಎಲ್ಲ ಕಳಪೆ ಕಾಮಗಾರಿಗಳು ಮಾಡಿಬಿಟ್ಟು ಹೆಂಗೋ ಮಾಡಿ ನಾವು ಮುಗಿಸ್ಕೊಂಡು ಹೋಗ್ತೀವಿ. ಇದರಲ್ಲಿ ಯಾವ ಥರದಲ್ಲಿ 20 ಅಡಿ ಮೇಲಕ್ಕೆ ರ್ಯಾಂಪ್ ಹೋಗುತ್ತೆ. ಈಗ ಈ ಥರ ಹೋಗೋದ್ರಿಂದ ಕೆಳಗಡೆ ಹೋಗ್ತಾ ಇರೋ ಇವ್ರಿಗೆ ಎಲ್ಲಿಂದ ಬಂದಿದ್ದಾರೆ, ಇದಕ್ಕೆ ಹೋಗೋದಕ್ಕೆ ದಾರಿ ಇಲ್ಲ. ಈ ದಾರಿನಲ್ಲಿ ಏನಾಗುತ್ತೆ ಎಲ್ಲ ಉಳಿಸ್ಕೊಳುತ್ತೆ. 207 ಸರ್ವಿಸ್ ರೋಡ್ ದೊಮ್ಮಲೂರು ವಿಲೇಜಿಂದ ಚಂದ್ರಾಪುರ ಕ್ರಾಸ್ವರೆಗೂ ನಾವು ಇದರ ಬಗ್ಗೆ ಒಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ವಿ. ಅದರಲ್ಲಿ ಅವರು 3 ತಿಂಗಳಲ್ಲಿ ಮಾಡಿಕೊಡ್ಬೇಕು ಅಂತ 2024ರಲ್ಲಿ ಹೇಳಿದ್ರು. ಈವರೆಗೂ ಯಾವುದೇ ತರಹದ ಸರ್ವಿಸ್ ರೋಡ್ ಮಾಡಿಲ್ಲ. ಇದಕ್ಕೆ ನಾವು ಕಂಟೆಂಪ್ಟ್ ಹಾಕಿದ್ದೀವಿ. ಮತ್ತು ಇಲ್ಲಿ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವರು ಹೊಲಗದ್ದೆಗಳು ನೀವು ನೋಡಿದ್ದೀರಾ, ಹೊಲಗದ್ದೆಗಳಿಗೆ ಹೋಗೋಕೆ ಆಗ್ತಾ ಇಲ್ಲ. ಇವತ್ತು ಕುಯ್ಲು ಟೈಮಲ್ಲಿ ಏನಾದರೂ ಮೆಷಿನರೀಸು ಅದೆಲ್ಲ ಒಳಗಡೆ ಹೋಗಬೇಕು ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ನಮಗೆ ಬೇರೆ ಈಗ ತಮಿಳುನಾಡಲ್ಲಿ ಯಾವ ಥರ ನ್ಯಾಷನಲ್ ಹೈವೇನಲ್ಲಿ NH 207ನಲ್ಲಿ ಸರ್ವಿಸ್ ರೋಡ್ ಇಕ್ಕೆಲೆಗಳಲ್ಲಿ ಮಾಡಿಕೊಟ್ಟಿದ್ದಾರೆ, ಅದೇ ಥರ ಇದನ್ನು ಪೂರ್ತಿಯಾಗಿ ಕರ್ನಾಟಕದಲ್ಲಿ ಥ್ರೂಔಟ್ NH 207ನಲ್ಲಿ ಸರ್ವಿಸ್ ರೋಡ್ ಮಾಡಿಕೊಟ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಇದರಿಂದ ರೈತರು ನೆಮ್ಮದಿಯ ಜೀವನವನ್ನು ಮಾಡೋದಕ್ಕೆ ಉತ್ತಮವಾಗುತ್ತೆ. ಈಗ ಇಲ್ಲಿಂದ ಹೊಸೂರಿನಿಂದ ದಾಬಾಸ್ಪೇಟೆವರೆಗೂ ಸರ್ವಿಸ್ ರೋಡ್ ಇದೆ. ಆ ಹೊಸೂರಿನಿಂದ ಸುಮಾರು 8 ಕಿಲೋಮೀಟರು ತಮಿಳುನಾಡಲ್ಲಿ ಇಕ್ಕೆಲೆಗಳಲ್ಲಿ ಸರ್ವಿಸ್ ರೋಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಏನಿದೆ ಆ ಕರ್ನಾಟಕದಲ್ಲಿ ಸರ್ವಿಸ್ ರೋಡು ಕೆಲವು ಕಡೆ ಮಾತ್ರ ಮಾಡಿದ್ದಾರೆ. ಎಲ್ಲೆಲ್ಲಿ ಒಂದು ಬ್ರಿಡ್ಜ್ಗಳಿದೆ ಅಲ್ಲಿ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟರ್ ಆ ಕಡೆ ಮಾತ್ರ ಸರ್ವಿಸ್ ರೋಡ್ ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ರೈತರ ಹೊಲಗಳಲ್ಲಿ ಯಾವುದೇ ತರವಾದ ಸರ್ವಿಸ್ ರೋಡ್ ಮಾಡಿಲ್ಲ. ಅದರಿಂದ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಎಷ್ಟು ಕಿಲೋಮೀಟ್ರು ಕೊಟ್ಟಿದ್ದಾರೆ ಸ್ವಾಮಿ. ಈಗ ನಮ್ಮ ರೈತರುಗಳಿಗೆ ಹೋಗೋದಕ್ಕೆ ಜಾಗ ಇಲ್ಲದೆ ಮತ್ತೆ ಈಗ ಸುಮಾರು ಒಂದು 20-30 ಅಡಿಗೆ ಮೇಲೆ ಇದೆ ರೋಡು. ಅಲ್ಲಿಂದ ನಾವು ಜಮೀನಿಗೆ ಹೆಂಗೆ ಹೋಗ್ಬೇಕಾದ್ರೆ ಅವರು ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರು ರೋಡ್ನವ್ರು. ಇಲ್ಲಿ ಅಲ್ಲಿ ನಾವು ಅಧಿಕಾರಿಗಳ ಹತ್ರ ಹೋದ್ರೆ ಇಲ್ಲೋಗಿ ಅಂತ ಹೇಳ್ಬಿಟ್ಟು ಬಡ್ಜೆಟ್ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಾಡಿ ಹೋಗ್ಬೇಕಾಯ್ತು ಅಂದರೆ ಟ್ರ್ಯಾಕ್ಟ್ರ್ ಪಲ್ಟಿ ಹಾಕುತ್ತೆ, ಟ್ರ್ಯಾಕ್ಟ್ರು ಜನನೂ ಸಾಯ್ತೀವಿ. ಆ ಲೆವೆಲ್ ಇದೆ ಇದು. ನಾವು ಎಷ್ಟು ಹೇಳಿದ್ರು ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಟಿವಿಗೆ ಹಾಕ್ಕೊಳ್ತಾ ಇಲ್ಲ. ಈಗ ತುಂಬ ಮಳೆ ನೀರುಗಳು ಬಂದು ನಿಂತೋಗಿದೆ ಇಲ್ಲಂದ್ರೆ ಅಲ್ಲಿ ಗಾಡಿಗಳು ಟ್ರ್ಯಾಕ್ಟರ್ ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಆ ಥರ ರೋಡ್ ಸಮಸ್ಯೆಗಳು ಸಬ್ ರೋಡ್ ಇಲ್ಲದೆ ನಮ್ಗೆ ಇದಾಗಿದೆ ಸರ್. ಒಂದು ರಸ್ತೆ ಸ್ಟಾರ್ಟ್ ಆಗಿ ರಸ್ತೆ ಯಾವಾಗ ಇವರು ಅಕ್ವಿಜೇಷನ್ಗೆ ಬಂದರು ಅಂದಿನಿಂದನೂ ಸಹ ನಾವು ನಮ್ಮ ಇವರು ಪ್ರಾಜೆಕ್ಟ್ ಡೈರೆಕ್ಟರ್ ವಿಜಯ್ ಕುಮಾರು ಮತ್ತು ಸುದರ್ಶನ್ ಅವರು ಜನರಲ್ ಮ್ಯಾನೇಜರ್ ಸುದರ್ಶನ್ ಅವ್ರ ಹತ್ರ ಸುಮಾರು ಬಾರಿ ಮೀಟಿಂಗ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ನಮ್ಮ ಒಂದು ಏನು ನಿಮ್ಮ ಒಂದು ನಕ್ಷೆ ಇದೆ, ನೀವು ನಕ್ಷೆ ಕೊಡಿ ನಮಗೆ. ಆ ನಕ್ಷೆ ಮೂಲಕ ಏನೇನಾಗಿದೆ, ಸರ್ವಿಸ್ ರೋಡ್ ಬರ್ತಾ ಇದೆಯಾ, ಎಲ್ಲಿ ಡ್ರೈನೇಜ್ ಬರ್ತಾ ಇದೆ, ಏನೇನು ಸೌಲಭ್ಯಗಳು ನಮಗೆ ಕೊಡ್ತೀರಾ ನೀವು ಅಂತ ಕೇಳಿ ಒಂದು ಸುಮಾರು ಬಾರಿ ಮೀಟಿಂಗ್ ಮಾಡಿದ್ದೀವಿ. ಮಿನಿಟ್ಸ್ ಆಫ್ ದ ಮೀಟಿಂಗ್ ಸಮೇತ ನಮ್ಗೆ ಕೊಟ್ಟಿದ್ದಾರೆ. ಯಾವುದೇ ಇದುವರೆಗೂ ನಮಗೆ ಕ್ಲಾರಿಟಿ ಕೊಟ್ಟಿಲ್ಲ, ಒಂದು ಡ್ರಾಯಿಂಗ್ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ನಾವು ನಿಮಗೆ ಸರ್ವಿಸ್ ರೋಡ್ ಕೊಡ್ತೀವಿ ಇದು ಒಂದು ಬಿಟ್ಟರೆ ಬೇರೆ ಮಾತೇ ಇಲ್ಲ ಅವ್ರದ್ದು. ಇದೇ ಹೇಳ್ತಾ ಇದ್ದಾರೆ. ಯಾವಾಗ ಮಾತಾಡಿದ್ರು ಮೀಟಿಂಗ್ ಮಾಡಿದ್ರು ಇದೇ ಹೇಳ್ತಾ ಇದ್ದಾರೆ. ತದನಂತರ ನಾವೇನು ಮಾಡಿದ್ವಿ, ಒಂದು